ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಶರತ್ ಶರ್ಮಾ ಈಗ ಫೋನ್ ಸಂಪರ್ಕದಲ್ಲಿ. ಶರತ್, SITಯ ಮುಂದಿನ ಕಾರ್ಯ ಇವತ್ತು ಪ್ರಾರಂಭ ಆಗುತ್ತೆ. ನಿನ್ನೆಯಂತೆಯೇ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ಅವರ ಸಮಕ್ಷಮದಲ್ಲೇ ಇವತ್ತಿನ ಕಾರ್ಯವೂ ಕೂಡ ನಡೆಯುವಂತಹದ್ದು. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಕಾರ್ಯಾಚರಣೆ ಸಾಹಿಲ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಒಂದು ಪರಿಣಾಮವನ್ನು ಬೀರಲಿದೆ. ಯಾಕಂದ್ರೆ ಈ ಒಂದು ದೂರುದಾರ ಮಾಡಿರುವಂತಹ ಗಂಭೀರ ಆರೋಪಗಳೇನಿದ್ದಾವೆ, ಜೊತೆಗೆ ನಿನ್ನೆ 23 ಪ್ರದೇಶಗಳನ್ನ ಮಾರ್ಕ್ ಮಾಡಲಾಗಿದೆ. ಈ ಪ್ರದೇಶಗಳಲ್ಲಿ ಈ 23 ಜಾಗಗಳಲ್ಲಿ ನಾನು ಶವವನ್ನ ಹೂಳಿದ್ದೇನೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಅದೇ ರೀತಿಯಲ್ಲಿ ಸ್ಥಳವನ್ನ ಕೂಡ ತೋರಿಸಿದ್ದ. ಆ ಸ್ಥಳದಲ್ಲಿ SIT ಅಧಿಕಾರಿಗಳು, FSL ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಇನ್ನಿತರ ಸಿಬ್ಬಂದಿ ಹೋಗಿ ಅಲ್ಲಿ ಮಾರ್ಕ್ ಅನ್ನ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಮಾರ್ಕಿಂಗ್ ಆದ ನಂತರದಲ್ಲಿ ಆ ಪ್ರದೇಶವನ್ನು ಕಂಪ್ಲೀಟ್ ಆಗಿ ಕಾರ್ಡನ್ ಆಫ್ ಮಾಡಿ ಯಾರು ಕೂಡ ಬೇರೆ ವ್ಯಕ್ತಿಗಳು ಎಂಟರ್ ಆಗದೆ ಇರುವ ನಿಟ್ಟಿನಲ್ಲಿ ಅಲ್ಲಿ ಕಾವಲನ್ನ ಮಾಡಲಾಗಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ 23 ಜಾಗಗಳನ್ನ ಒಂದೊಂದಾಗಿ ಅಗೆಯಲಾಗತ್ತೆ. FSL ಅಧಿಕಾರಿಗಳ ತಂಡ ಈ ಕೆಲಸವನ್ನ ಮಾಡುತ್ತೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಥವಾ AC ಕೂಡ ಅಲ್ಲಿ ಇರಬಹುದು. ಅಲ್ಲಿ ಇಲ್ಲದೆ ಇದ್ರೂ ಯಾವುದೇ ರೀತಿಯಾದಂತಹ ಒಂದು ಟೆಕ್ನಿಕಲ್ ಸಮಸ್ಯೆ ಇಲ್ಲ ಅನ್ನುವಂತಹ ಮಾಹಿತಿ SIT ಮೂಲಗಳಿಂದ ಬಂದಿದೆ. ಯಾಕಂದ್ರೆ ಕರ್ನಾಟಕ ಗೃಹ ಇಲಾಖೆ ಈಗಾಗಲೇ SITಗೆ ಸ್ಟೇಷನ್ ಪವರ್ ನೀಡಿರುವ ಜೊತೆಗೆ ಈ ಒಂದು ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಬೇಕಾದಂತಹ ಬೇರೆ ಪವರ್ಸ್ ನ ಕೂಡ ಕೊಟ್ಟಿದೆ. ಈಗಾಗಲೇ ಈ ಒಂದು ಮ್ಯಾಜಿಸ್ಟ್ರೇರಿಯಲ್ ಒಂದು ಪರ್ಮಿಷನ್ ಬೇಕಾಗುತ್ತೆ. ಅದಕ್ಕೆ AC ಮತ್ತು ತಹಶೀಲ್ದಾರ್ ಇಬ್ಬರಲ್ಲಿ ಒಬ್ರು ಪರ್ಮಿಷನ್ ಕೊಟ್ಟರು ಆಗುತ್ತೆ. ಈಗಾಗಲೇ AC ಇಂದ ಪರ್ಮಿಷನ್ ಸಿಕ್ಕಿದೆ. ಒಂದು ಜನರಲ್ ಆರ್ಡರ್ ನ ಇಶ್ಯೂ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಒಂದು ತನಿಖೆಯ ಭಾಗವಾಗಿ ಇಲ್ಲಿ ಕೆಲವೊಂದು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ನಮಗೆ ಒಂದು ಜನರಲ್ ಒಂದು ಪರ್ಮಿಷನ್ ಬೇಕು ಅನ್ನುವಂತಹ ಒಂದು ಅಪ್ಲೈ ಮಾಡಿದ್ರು. ಅದಕ್ಕೆ ತಕ್ಕಂತೆ ಪರವಾನಗಿ ಕೂಡ ಸಿಕ್ಕಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ಭೀಮ ತೋರಿಸಿದ ಜಾಗಗಳನ್ನ ಅಗೆಯಲು ಶುರು ಮಾಡ್ತಾರೆ. FSL ಒಂದು ವೈದ್ಯಾಧಿಕಾರಿಗಳ ಮತ್ತು ಒಂದು ಸಹಾಯಕರ ಒಂದು ತಂಡ ಈ ಒಂದು ಕೆಲಸವನ್ನ ಮಾಡಲು ಮುಂದಾಗಲಿದೆ. ಜೊತೆಗೆ ಪ್ರತಿಯೊಂದು ಪ್ರಕ್ರಿಯೆಯನ್ನ ಒಂದೇ ಒಂದು ಸೆಕೆಂಡ್ ಕೂಡ ಬಿಡದೆ ಎಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಲಾಗತ್ತೆ. ಯಾಕಂತಂದ್ರೆ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದಾಗ ಈ ಒಂದು ಪ್ರಕ್ರಿಯೆಯ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಇದು ಈ ಒಂದು ನಮ್ಮ ದೇಶದ ಕಾನೂನಿನ ಅಡಿಯಲ್ಲಿ ಯಾವುದೇ ಒಂದು ಹೂತಿರುವ ದೇಹವನ್ನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಥವಾ ತನಿಖೆಗೆ ಇನ್ನಷ್ಟು ಮಾಹಿತಿ ಬೇಕು ಅನ್ನುವ ನಿಟ್ಟಿನಲ್ಲಿ ಎಕ್ಸ್ಯೂಮ್ ಮಾಡುವ ಸಂದರ್ಭದಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಮಾಡಬೇಕಾಗತ್ತೆ. ಮತ್ತೆ ಎಷ್ಟೋ ಪ್ರಕರಣಗಳು ಕೇವಲ ಒಂದು ಟೆಕ್ನಿಕಲ್ ಎರರ್ ಇಂದ ಬಿದ್ದು ಹೋಗುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಈ ಒಂದು ನಿಟ್ಟಿನಲ್ಲಿ SIT ಅಧಿಕಾರಿಗಳು ಪ್ರತಿಯೊಂದು ಪ್ರೊಸೀಜರ್ಗಳನ್ನ ಇಂಚಿಂಚು ನೀಟಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇವತ್ತು ಒಂದು SIT ಅಧಿಕಾರಿಗಳಿಗೆ ಮತ್ತೆ ದೂರುದಾರ ಭೀಮ ಮತ್ತೆ ಆರೋಪಿಗಳೇನಿದ್ದಾರೆ ಎಲ್ಲರಿಗೂ ಕೂಡ ಒಂದು ಸತ್ವ ಪರೀಕ್ಷೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇವತ್ತು ಒಂದು ಹೂತಿರುವ 23 ಜಾಗಗಳಿದ್ದಾವೆ. ಅಲ್ಲಿ ಶವಗಳು ಸಿಕ್ಕದೇ ಇದ್ದರೆ ದೂರುದಾರ ಭೀಮ ಮಾಡಿರುವ ಬೇರೆ ಎಲ್ಲ ಆರೋಪಗಳು ಅಥವಾ ಇನ್ನೂ 10 ಕಡೆಗಳಲ್ಲಿ ತೋರಿಸ್ತೀನಿ ಅಂತ ಮಾಡಿರುವಂತಹ ಆರೋಪಗಳಿರ್ಬೋದು, ಹೇಳಿಕೆಗಳಿರ್ಬೋದು, ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿದ್ದು ಅನ್ನುವ ರೀತಿಯಲ್ಲಿ ಬಿಂಬಿತವಾಗುವ ಸಾಧ್ಯತೆ ಇದೆ. ಆದರೆ ಇವತ್ತು 23 ಪ್ರದೇಶಗಳಲ್ಲಿ ಕೆಲ ದೇಹಗಳಾದರೂ ಸಿಕ್ಕರೆ ಈ ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳಲಿದೆ. ಮತ್ತೆ ಇತ್ತೀಚಿನ ದಿನಗಳವರೆಗೂ ದೂರುದಾರ ಭೀಮ ಸುಳ್ಳು ಹೇಳ್ತಿದ್ದಾನೆ, ಆರೋಪಗಳು ಸುಳ್ಳು, ಪಿತೂರಿಯನ್ನು ನಡೆಸಲಾಗ್ತಾ ಇದೆ ಅನ್ನುವಂತಹ ಸಾಕಷ್ಟು ಮಾತುಗಳು ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿತ್ತು, ಕೇಳಿ ಬರ್ತಾ ಇತ್ತು. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿದೆ. ಆದ್ರೆ ಇವತ್ತು ದೇಹಗಳು ಸಿಗ್ತಾವ ಇಲ್ವಾ ಅನ್ನೋದು SITಯ ತನಿಖೆಯ ಭವಿಷ್ಯವನ್ನ ನಿರ್ಧರಿಸಲಿದೆ. ಸಾಹಿಲ್, ಥ್ಯಾಂಕ್ ಯು ಶರತ್, ತಮ್ಮೆಲ್ಲ ಡೀಟೇಲ್ಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.